ನಡುವೆ ಜೋರಾಯಿತು ಬಿಟ್ಬಿಡದ ಬಡಿದಾಟ. ಸುರ್ಜೇವಾಲಾ ಆರೋಪಗಳಿಗೆ ಸಿಎಂ ಖಡಕ್ ತಿರುಗೇಟು ನೀಡಿದ್ದೇಗೆ? ಗಂಡೋ ಹೆಣ್ಣೋ ಎಂದು ಪ್ರಶ್ನಿಸಿದ್ದೇಕೆ ಸಂಸದ ಪ್ರತಾಪ್ ಸಿಂಹ? ರಾಜ್ಯದಲ್ಲಿ ಮೂವರನ್ನ ಬಲಿ ಪಡೆದಿದ್ದೇಗೆ ಜಿಟಿ ಮಳೆ? ಇದೆಲ್ಲವನ್ನ ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಯಾರೇ ಇದ್ರೂ ಬಲಿ ಹಾಕ್ತೀವಿ ಅಂತ ಸಿಎಂ ಬೊಮ್ಮಾಯಿ ಗುಡುಗಿದ್ದೇಕೆ? ಪೊಲೀಸರಿಗೆ ಹ್ಯಾಕರ್ ಶ್ರೀಕಿ ಯಾಮಾರಿಸಿದ ಬಗ್ಗೆ ಸಿಎಂ ಹೇಳಿದ್ದೇನು? ಷಡ್ಯಂತ್ರದ ಬಗ್ಗೆ ನಲಪಾಡ್ರ ಸ್ಫೋಟಕ ಆರೋಪ ಏನು? ನೋಡೋಣ ಬಿಟ್ ಬಡಿದಾಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಿಟ್ಕಾಯಿನ್ ಹಿಂದೆ ಯಾರೇ ಇದ್ರೂ ಬಲಿ ಹಾಕ್ತೀವಿ ಅಂತ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಖಡಕ್ ಹೇಳಿಕೆ ನೀಡಿದ್ದಾರೆ. ಇಬ್ಬರು ಇದ್ದಾರೆ ಅಂದ್ರೆ ಯಾರೆಂದು ಅವರ ಹೆಸರು ಹೇಳಿ, ಯಾರನ್ನು ಬಿಡುವ ಪ್ರಶ್ನೆ ಇಲ್ಲ. ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪ್ರಕರಣದ ತನಿಖೆ ನಡೆಯುತ್ತಿದ್ದು, ಆರೋಪಿಗಳನ್ನ ಬಿಟ್ಟವರಿಂದ ಬುದ್ಧಿ ಕಲಿಯಬೇಕಿಲ್ಲ ಎಂದು ಕಾಂಗ್ರೆಸ್ಗೆ ಸಿಎಂ ಬೊಮ್ಮಾಯಿ ತಿರುಗೇಟು ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಆರೋಪಕ್ಕೆ ಮುಖ್ಯಮಂತ್ರಿ ಬೊಮ್ಮಾಯಿ ಕೆಂಡಾಮಂಡಲರಾಗಿದ್ದಾರೆ. ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗ ಶ್ರೀಕಿಯನ್ನ ಬಿಟ್ಟು ಕಳಿಸಿದ್ರು, ಈಗ ದೊಡ್ಡ ಪ್ರಮಾಣದಲ್ಲಿ ಆದಾಗ ನಮ್ಮನ್ನ ಪ್ರಶ್ನೆ ಮಾಡ್ತಿದ್ದಾರೆ ಎಂದು ಸಿಎಂ ವಾಗ್ದಾಳಿ ನಡೆಸಿದ್ದಾರೆ. ಅಷ್ಟು ಕೋಟಿ ಇಷ್ಟು ಕೋಟಿ ಬಿಟ್ಕಾಯಿನ್ ಇದೆ ಅಂತಿದ್ದಾರೆ. ಒಂದು ಟ್ವೀಟ್ ಆಧಾರದ ಮೇಲೆ ವಿಚಾರಣೆಯನ್ನ ಮಾಡ್ತೀರಾ? ಟ್ವೀಟ್ ಆಧಾರದ ಮೇಲೆ ಹೇಳಿಕೆಗಳನ್ನ ನೀಡೋದು ಸರಿಯಲ್ಲ ಅಂತ ಸಿಎಂ ತಿಳಿಸಿದ್ದಾರೆ. ಸುರ್ಜೇವಾಲಾಗೆ ಸಿಎಂ ಬೊಮ್ಮಾಯಿ ತಿರುಗೇಟು ನೀಡಿದ್ದು 2018ರಿಂದ ಬಿಟ್ಕಾಯಿನ್ ಹಗರಣವಿದೆ ಅಂತ ಹೇಳ್ತಿದ್ದಾರೆ. ಆಗ ಅವರದ್ದೇ ಸರ್ಕಾರವಿತ್ತು, ಯಾಕೆ ಕ್ರಮ ಕೈಗೊಳ್ಳಿಲ್ಲ ಅಂತ ಕೇಳಿ ಎಂದು ಟಾಂಗ್ ಕೊಟ್ಟಿದ್ದಾರೆ. ಅಂದು ಅಧಿಕಾರದಲ್ಲಿದ್ದ ಸಿಎಂ ಸಚಿವರನ್ನ ಸುರ್ಜೇವಾಲಾ ಕೇಳಿ ಯಾಕೆ ಗಮನ ಹರಿಸಲಿಲ್ಲ ಅಂತ ಸುರ್ಜೇವಾಲಾ ಪ್ರಶ್ನೆ ಮಾಡಲಿ, ಅಂದು ಬಂಧಿಸಿದ್ದಾಗ ಅಂದೇ ಪ್ರಕರಣದ ತನಿಖೆ ಮಾಡಬೇಕಿತ್ತು ಎಂದು ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಬಳಿ ಮಾಹಿತಿ ದಾಖಲೆ ಇದ್ರೆ ನಮಗಾದ್ರೂ ತಿಳಿಸ್ಲಿ, ಈಡಿಗಾದ್ರೂ ಕೊಡ್ಲಿ, ದಾಖಲೆ ಕೊಟ್ರೆ ಅದರ ತನಿಖೆ ಮಾಡ್ತೀವಿ ಎಂದು ಕಾಂಗ್ರೆಸ್ ನಾಯಕರಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ. 2018ರಲ್ಲಿ ಶ್ರೀಕಿಯನ್ನ ಬಂಧಿಸಿ ಬಿಟ್ಟು ಕಳಿಸಿದ್ದು ಯಾಕೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಅಂದೇ ಆರೋಪಿ ಶ್ರೀಕಿ ಹಿನ್ನೆಲೆ ಕೆದಕಿದ್ರೆ ಎಲ್ಲಾ ಬಯಲಾಗ್ತಿತ್ತು, ನಿರೀಕ್ಷಣಾ ಜಾಮೀನು ಪಡೆದಿದ್ರು ವಿಚಾರಣೆ ಮಾಡಬಹುದಿತ್ತು. ಆದ್ರೆ 2020ರ ಡ್ರಗ್ಸ್ ಕೇಸ್ನಲ್ಲಿ ಬಂಧಿಸಿದ್ದಾಗ ಶ್ರೀಕಿಯನ್ನ ವಿಚಾರಣೆ ನಡೆಸಿದಾಗ ಹ್ಯಾಕಿಂಗ್ ಪ್ರಕರಣ ಬಯಲಾಯಿತು. ಹಗರಣ ಹೆಮ್ಮರವಾಗಿ ಬೆಳೆದ ಮೇಲೆ ನಮ್ಮನ್ನ ಪ್ರಶ್ನೆ ಮಾಡ್ತಿದ್ದು, 2018ರಲ್ಲಿ ಬಿಟ್ಟು ಕಳಿಸಿದ್ದವರನ್ನ ರಣದೀಪ್ ಸುರ್ಜೇವಾಲಾ ಕೇಳಿ ಅಂತ ಬೊಮ್ಮಾಯಿ ಟಾಂಗ್ ಕೊಟ್ಟಿದ್ದಾರೆ. ಪೊಲೀಸರಿಗೆ ಹ್ಯಾಕರ್ ಶ್ರೀಕಿ ಯಾಮಾರಿಸಿರುವ ವಿಚಾರವಾಗಿ ಸಿಎಂ ಬೊಮ್ಮಾಯಿ ಪ್ರತಿಕ್ರಿಯೆ ನೀಡಿದ್ದು, ಶ್ರೀಕಿ ಯಾವುದೋ ಎಕ್ಸ್ಚೇಂಜ್ ಖಾತೆ ತೋರಿಸಿದ್ದಾನೆ, ಎಕ್ಸ್ಚೇಂಜ್ ಅಕೌಂಟ್ ತೋರಿಸಿ ತನ್ನದೆಂದು ಹೇಳಿದ್ದಾನೆ ಅಂತ ತಿಳಿಸಿದ್ದಾರೆ. ಅಲ್ಲದೆ ಯಾರಿಗೂ ವೈಯಕ್ತಿಕವಾಗಿ ಎಕ್ಸ್ಚೇಂಜ್ ಅಕೌಂಟ್ ಇರಲ್ಲ, ಅಲ್ಲಿ ಇಷ್ಟೇ ಆಗಿರೋದು ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಹೆಚ್ಎಂ ಅಂದ್ರೆ ಹೋಮ್ ಮಿನಿಸ್ಟರ್ ಎಂದು ಅನ್ಬೇಕೋ ಹೆಲ್ತ್ ಮಿನಿಸ್ಟರ್ ಅನ್ಬೇಕೋ ಎಂದು ಕಾಂಗ್ರೆಸ್ ಶಾಸಕ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಬಿಟ್ಕಾಯಿನ್ ಕೇಸ್ ಗೃಹ ಸಚಿವಾಲಯಕ್ಕೆ ಸಂಬಂಧಿಸಿದ್ದು, ಈ ಬಗ್ಗೆ ಆರೋಗ್ಯ ಸಚಿವರು ಸುದ್ದಿಗೋಷ್ಠಿ ನಡೆಸುತ್ತಿರುವುದು ಯಾಕೆ? ನಾಳೆ ಗೃಹ ಸಚಿವರು ಕೊರೋನಾ ಲಸಿಕೆ ಮಾಹಿತಿ ನೀಡ್ತಾರಾ ಅಂತ ಟ್ವೀಟ್ ಮೂಲಕ ಶಾಸಕ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಅಲ್ಲದೆ ಬಿಟ್ಕಾಯಿನ್ ವಿಚಾರವಾಗಿ ಆರೋಗ್ಯ ಸಚಿವರು ಸರ್ಕಾರದ ಪರವಾಗಿ ಉತ್ತರ ನೀಡಿದ್ದಾರೆ ಎಂದು ಡಾಕ್ಟರ್ ಕೆ ಸುಧಾಕರ್ ಸುದ್ದಿಗೋಷ್ಠಿಗೆ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನಕ್ಕೆ ಕಾರಣವಾಗಿರೋ ಬಿಟ್ಕಾಯಿನ್ ಹಗರಣದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಭಾರಿ ಟಾಕ್ ವಾರ್ ನಡೆಯುತ್ತಿದೆ. ಶಾಸಕ ಹ್ಯಾರಿಸ್ ಪುತ್ರ ನಲ್ಪಾಡ್ ಜೊತೆ ಹ್ಯಾಕರ್ ಶ್ರೀಕಿಗೆ ನಂಟಿದೆ ಅಂತ ಬಿಜೆಪಿ ಆರೋಪಿಸುತ್ತಿದೆ. ಈ ಬಗ್ಗೆ ಸ್ವತಃ ಮೊಹಮ್ಮದ್ ನಲ್ಪಾಡ್ ಪ್ರತಿಕ್ರಿಯೆ ನೀಡಿದ್ದು, ನನಗೂ ಶ್ರೀಕಿಗೂ ಪರಿಚಯ ಇಲ್ಲ ಅಂದ್ರೆ ತಪ್ಪಾಗುತ್ತೆ ಅಂತ ಹೇಳಿದ್ದಾರೆ. ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ ನನಗೆ ಪರಿಚಯ ಆಗಿದ್ದ ನನ್ನ ತಮ್ಮನ ಸ್ನೇಹಿತ ಮನೀಶ್ ಮೂಲಕ ಸ್ನೇಹಿತನಾಗಿದ್ದು, ಆಧಾರ್ ಕಾರ್ಡ್ ಕೇಳಿ ಸ್ನೇಹ ಮಾಡಲು ಸಾಧ್ಯವೇ ಅಂತ ಪ್ರಶ್ನಿಸಿದ್ದಾರೆ. ಹ್ಯಾಕರ್ ಶ್ರೀಕಿ ಬಗ್ಗೆ ಮೊಹಮ್ಮದ್ ನಲ್ಪಾಡ್ ಪ್ರತಿಕ್ರಿಯೆ ನೀಡಿದ್ದು, ಅವನು ಹ್ಯಾಕ್ ಮಾಡ್ತಾನೋ ಏನೋ ನನಗೆ ಗೊತ್ತಿಲ್ಲ, ಹ್ಯಾಕ್ ಮಾಡೋದು ಅವನ ಪರ್ಸನಲ್ ಕೆಲಸ ಅಂತ ಹೇಳಿದ್ದಾರೆ. ಫರ್ಜಿ ಕೆಫೆ ಘಟನೆ ಬಳಿಕ ನನಗೂ ಶ್ರೀಕಿಗೂ ಲಿಂಕ್ ಇಲ್ಲ, ಇದನ್ನೇ ಶ್ರೀಕಿ ಸ್ವಯಂ ಹೇಳಿಕೆಯಲ್ಲಿ ಹೇಳಿದ್ದಾನೆ. ನನಗೂ ಶ್ರೀಕಿಗೂ ಸಂಬಂಧ ಇಲ್ಲ ಅಂತ ಮೊಹಮ್ಮದ್ ನಲ್ಪಾಡ್ ತಿಳಿಸಿದ್ದಾರೆ. ಮೊಹಮ್ಮದ್ ನಲ್ಪಾಡ್ ಸ್ಫೋಟಕ ಹೇಳಿಕೆ ನೀಡಿದ್ದು, ನನ್ನ ಬೆಳವಣಿಗೆ ಸಹಿಸಲು ಆಗದೆ ಷಡ್ಯಂತ್ರ ಮಾಡ್ತಿದ್ದಾರೆ, ಕಾಂಗ್ರೆಸ್ನಲ್ಲೇ ಇರಬಹುದು, ಇಲ್ಲ ಬೇರೆಯವರು ಷಡ್ಯಂತ್ರ ಮಾಡಿರಬಹುದು ಅಂತ ಆರೋಪಿಸಿದ್ದಾರೆ. ನನ್ನನ್ನು ಮಾನಸಿಕವಾಗಿ ಕುಗ್ಗಿಸುವ ಪ್ರಯತ್ನಗಳು ನಡೆಯುತ್ತಿದೆ. ಯೂತ್ ಕಾಂಗ್ರೆಸ್ಗೆ ಬಂದಿದ್ದು ಸಹಿಸಲು ಆಗ್ತಿಲ್ಲ ಅಂದ್ರೆ ಬೆಳೆಯುತ್ತೇನೆ ಅನ್ನೋ ಫೀಲಿಂಗ್ ಇದ್ರೆ ಏನ್ ಮಾಡೋದು? ಬಿಟ್ಕಾಯಿನ್ನಲ್ಲಿ ನಾನು ಭಾಗಿಯಾಗಿದ್ರೆ ಬಿಡ್ತಿದ್ರಾ ಅಂತ ಟಿವಿ9ಗೆ ಮೊಹಮ್ಮದ್ ಹ್ಯಾರಿಸ್ ನಲ್ಪಾಡ್ ಹೇಳಿದ್ದಾರೆ.
ಹ್ಯಾಕಿಂಗ್ ಕಿಂಗ್ ಶ್ರೀಕೃಷ್ಣನ ದೋಖಾ ಇತಿಹಾಸ ಹೇಗಿದೆ ಗೊತ್ತಾ? ಶ್ರೀಕಿಯ ನೌಟಂಕಿ ಆಟ ಬಗೆದಷ್ಟು ಬಯಲಾಗಿದ್ದು ಹೇಗೆ? ಯಾರ ಜೊತೆ ಸೇರಿ ಬಿಟ್ಕಾಯಿನ್ ದಂಧೆ ಮಾಡ್ತಿದ್ದ ಶ್ರೀಕಿ? ನೋಡೋಣ ಶ್ರೀಕಿ ಗೇಮ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯ ರಾಜಕೀಯದಲ್ಲಿ ತಲ್ಲಟ ಸೃಷ್ಟಿಸಿರೋ ಬಿಟ್ಕಾಯಿನ್ ಹಗರಣದ ಶ್ರೀಕಿ ಬಗ್ಗೆ ದಿನಕ್ಕೊಂದು ಸ್ಫೋಟಕ ಮಾಹಿತಿ ಹೊರಬೀಳ್ತಾ ಇದೆ. ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣನಿಗೆ ಕಿರಾತಕ ಇತಿಹಾಸವಿದ್ದು, ಶ್ರೀಕಿ ಹ್ಯಾಕಿಂಗ್ ಪುರಾಣವನ್ನ TV9 ರಿವೀಲ್ ಮಾಡಿದೆ. ಬಿಟ್ಕಾಯಿನ್ ಟೀಮ್ಗೆ ಒಬ್ಬೊಬ್ಬರಾಗಿ ಸೇರಿಕೊಂಡಿದ್ದು ಕೂತಲ್ಲೇ ಕೋಟಿ ದೋಚ್ತಾ ಇದ್ರು. ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣನ ಬಿಟ್ಕಾಯಿನ್ ಹಿಸ್ಟರಿ ಬೆಚ್ಚಿ ಬೀಳಿಸುವಂತಿದೆ. ಶ್ರೀಕಿ ನೌಟಂಕಿ ಆಟ ಬಗೆದಷ್ಟು ಬಯಲಾಗುತ್ತಲೇ ಇದ್ದು, ಗೇಮ್ನಿಂದಲೇ ಕಾಂಚನ ತುಂಬಿಸಿಕೊಂಡಿದ್ದು ಬೆಳಕಿಗೆ ಬಂದಿದೆ. 2018ರ ನಲಪಾಡ್ ಪ್ರಕರಣದ ಸಂದರ್ಭದಲ್ಲಿ ಸುನೀಶ್ ಹೆಗಡೆ ಶ್ರೀಕಿ ಗೆಳೆಯರಾಗಿದ್ರು. ಬಳಿಕ ಸುನೀಶ್ಗೆ ಬಿಟ್ಕಾಯಿನ್ ಟ್ರೇಡರ್ ಆಗಿದ್ದ ರಾಬಿನ್ ಖಂಡೇವಾಲಾನನ್ನ ಶ್ರೀಕಿ ಪರಿಚಯಿಸಿದ. ಹೀಗಾಗಿ ರಾಬಿನ್ ಖಂಡೇವಾಲಾನ ಸಹಾಯ ಪಡೆದಿದ್ದ ಟೀಮ್ ಒಟ್ಟಾಗಿ ಬಿಟ್ಕಾಯಿನ್ ಹ್ಯಾಕ್ಗೆ ಇಳಿದಿದ್ರು. ಹ್ಯಾಕ್ ಮಾಡಿದ ಬಿಟ್ಕಾಯಿನ್ನಿಂದ ಹಣವನ್ನ ವರ್ಗಾವಣೆ ಮಾಡಿಕೊಳ್ಳುತ್ತಿದ್ದ ಶ್ರೀಕಿಯ ಚಾಲಾಕಿತನವು ಬಯಲಾಗಿದೆ. ಹ್ಯಾಕ್ ಮಾಡಿದ ಬಿಟ್ಕಾಯಿನ್ ರಾಬಿನ್ ಖಂಡೇವಾಲಾ ಸಹಾಯದಿಂದ ವ್ಯಾಲೆಟ್ಗೆ ಟ್ರಾನ್ಸ್ಫರ್ ಆಗ್ತಿತ್ತು. ಮಾರುಕಟ್ಟೆ ದರದ ಹಣ ಶ್ರೀಕಿ ಹೇಳಿದ ಖಾತೆಗೆ ವರ್ಗಾವಣೆ ಮಾಡಲಾಗ್ತಿತ್ತು. ನಂತರ ರಾಬಿನ್ ಬ್ಲಾಕ್ ಮನಿಯನ್ನ ವೈಟ್ ಮನಿ ಮಾಡ್ತಿದ್ದ. ಅಲ್ಲದೆ ಶ್ರೀಕಿ, ಸುನೀಶ್, ಹೇಮಂತ್, ಸುಜಯ್ ರಾಜ್, ಸುರೇಶ್, ರಾಬಿನ್ ಖಂಡೇವಾಲಾ ಐಷಾರಾಮಿ ಹೋಟೆಲ್ಗಳಲ್ಲಿ ಭರ್ಜರಿ ಪಾರ್ಟಿ ಮಾಡ್ತಾ ಇದ್ರು. ಬಿಟ್ಕಾಯಿನ್ ಮಾತ್ರವಲ್ಲ, ಆನ್ಲೈನ್ ಗೇಮ್ಗಳನ್ನು ಶ್ರೀಕಿ ಹ್ಯಾಕ್ ಮಾಡ್ತಿದ್ದ. ಬಿಟ್ಕಾಯಿನ್ ಹ್ಯಾಕ್ ಮಾಡಿ ಹಣ ವರ್ಗಾವಣೆ ಮಾಡಿಕೊಳ್ತಿದ್ದ ಶ್ರೀಕಿ ಮತ್ತು ಗ್ಯಾಂಗ್ ಐಷಾರಾಮಿ ಹೋಟೆಲ್ಗಳಲ್ಲಿ ಭರ್ಜರಿ ಪಾರ್ಟಿ ಮಾಡ್ತಿದ್ರು. ಪಾರ್ಟಿ ಮಾಡುವಾಗ ಶ್ರೀಕಿ ತನ್ನ ಸಾಮರ್ಥ್ಯ ಹೇಳಿಕೊಂಡಿದ್ದ. ಗೇಮ್ ನಡೆಯುವ ಮುಂಚೆಯೇ ಶ್ರೀಕಿಗೆ ಮಾಹಿತಿ ಸಿಕ್ತಿತ್ತು. ಹೀಗಾಗಿ ಗೇಮ್ ಆಡುವವರನ್ನ ಜೊತೆಗೆ ಕೂರಿಸಿಕೊಳ್ತಿದ್ದ. ಆನ್ಲೈನ್ ಜೂಜಾಟವೇ ಶ್ರೀಕಿಯ ಹಣದ ಖಜಾನೆಯಾಗಿತ್ತು. ಶ್ರೀಕಿ ಪಕ್ಕದಲ್ಲಿದ್ರೆ ಆನ್ಲೈನ್ ಜೂಜು ಗೆಲ್ಲೋದು ಕನ್ಫರ್ಮ್ ಎನ್ನುವಂತಾಗ್ತಿತ್ತು. ಗೇಮ್ ಗೆಲ್ಲಿಸಿ ತನ್ನ ಪರ್ಸೆಂಟೇಜ್ ಪಾಲು ಪಡೆದುಕೊಳ್ತಿದ್ದ ಶ್ರೀಕಿ ಯುನೋಕಾಯಿನ್ ಬಿಟ್ಕಾಯಿನ್ ಕೂಡ ಹ್ಯಾಕ್ ಮಾಡಿದ್ದ. ನನ್ನ ಜೊತೆಗಿದ್ರೆ ಬಿಟ್ಕಾಯಿನ್ ಕೊಡ್ತೀನಿ ಎಂದು ಪೋಕರ್ ಗೇಮ್ ಕ್ಲಬ್ ಹೊಂದಿದ್ದ ಸುನೀಶ್ ಹೆಗಡೆಗೆ ಶ್ರೀಕಿ ಆಮಿಷ ಒಡ್ಡಿ ಬಿಟ್ಕಾಯಿನ್ ಆಸೆಗಾಗಿ ಸುನೀಶ್ ಶ್ರೀಕಿಯ ಖರ್ಚು ವೆಚ್ಚ ನೋಡಿಕೊಳ್ತಿದ್ದ. ಹೀಗಾಗಿ ಶ್ರೀಕಿಗಾಗಿ ಸುನೀಶ್ ಹೆಗಡೆ ಈವರೆಗೆ ಬರೋಬ್ಬರಿ 2 ಕೋಟಿ ಖರ್ಚು ಮಾಡಿದ್ದಾನೆ ಎನ್ನಲಾಗಿದೆ. ಆನ್ಲೈನ್ ಗೇಮ್ ವಿಚಾರದಲ್ಲಿ ಸುನೀಶ್ ಹೆಗಡೆ ರಾಜಿ ಮಾಡಿಸಿದ್ದು ಬೆಳಕಿಗೆ ಬಂದಿದೆ. ಪೋಕರ್ ಬಾಜಿ ಆನ್ಲೈನ್ ಗೇಮ್ ಹ್ಯಾಕ್ ಮಾಡಿದ ಶ್ರೀಕಿ ತಮಿಳುನಾಡಿನ ಶಿವ ಎಂಬಾತನ ಖಾತೆಗೆ ಹಣ ವರ್ಗಾಯಿಸಿದ್ದ. ಈ ಬಗ್ಗೆ ಶಿವ ಎಂಬಾತನಿಗೆ ಪೋಕರ್ ಬಾಜಿ ಕಂಪನಿ ನೋಟಿಸ್ ನೀಡಿತ್ತು. ಹೀಗಾಗಿ ಪೋಕರ್ ಬಾಜಿ ಸಿಇಒ ಜೊತೆಗೆ ಮಾತನಾಡಿ ಸುನೀಶ್ ಹೆಗಡೆ ರಾಜಿ ಮಾಡಿಸಿದ್ದ. ಆನ್ಲೈನ್ ಗೇಮ್ ಪೋಕರ್ ಬಾಜಿ ಹ್ಯಾಕ್ ಮಾಡಿದ್ದ ಶ್ರೀಕಿ ಈ ಗೇಮ್ ಸುರಕ್ಷಿತವಲ್ಲ ಎಂದಿದ್ದಂತೆ. ಈ ಬಗ್ಗೆ ಪೋಕರ್ ಬಾಜಿ ಸಿಇಒ ಜೊತೆಗೆ ಸುನೀಶ್ ಮಾತನಾಡಿದ್ದ. ಅದರಂತೆ ಗೋವಾಗೆ ಮಾತುಕತೆಗೆ ತೆರಳಿದ್ದ ಶ್ರೀಕಿ ಮತ್ತು ಆತನ ತಂಡ ಗೋವಾದಲ್ಲಿ ಪೋಕರ್ ಬಾಜಿ ಸಂಸ್ಥೆಯ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ರು. ಈ ವೇಳೆ ಪೋಕರ್ ಬಾಜಿ ಗೇಮ್ ಸುರಕ್ಷಿತ ಮಾಡಿಕೊಟ್ಟಿದ್ದ ಶ್ರೀಕಿ ಇದಕ್ಕಾಗಿ ಮತ್ತೆ 50 ಲಕ್ಷ ಹಣ ಪಡೆದು ಮೋಜು ಮಸ್ತಿ ಮಾಡಿದ್ರು. ಹ್ಯಾಕರ್ ಶ್ರೀಕೃಷ್ಣನ ಆಟಗಳು ಒಂದೆರಡಲ್ಲ. ಬಿಬಿಎಂಪಿ ಎಂಡಿ ಖಾತೆಯಿಂದಲೇ 10.5 ಕೋಟಿ ಹಣಕ್ಕೆ ಕನ್ನ ಹಾಕಿದ್ದು ಬೆಳಕಿಗೆ ಬಂದಿದೆ. 2019ರಲ್ಲಿ ಬಿಟ್ಕಾಯಿನ್ ಕನ್ಫರ್ಮ್ ಮಾಡಿ 3 ಕೋಟಿ ಹಣ ವರ್ಗಾವಣೆಗಾಗಿ ಯಾರದ್ದಾದ್ರೂ ಅಕೌಂಟ್ನ ಡೀಟೇಲ್ಸ್ ಕೇಳಿದ್ನಂತೆ. ಈ ವೇಳೆ ಸುನೀಶ್ ಹೆಗಡೆ ಹೇಮಂತ್ ಎಂಬುವವರ ಅಕೌಂಟ್ ಡೀಟೇಲ್ಸ್ ನೀಡಿದ್ದಾನೆ. ಇದಾದ 10 ದಿನಕ್ಕೆ ಬಿಬಿಎಂಪಿ ಎಂಡಿಯ ಅಕೌಂಟ್ ಹ್ಯಾಕ್ ಮಾಡಿ ಅದರಲ್ಲಿ 10.5 ಕೋಟಿಯನ್ನ ಹೇಮಂತ್ ಖಾತೆಗೆ ವರ್ಗಾವಣೆ ಮಾಡಿದ್ದಾನೆ. ಇದಾದ ಬಳಿಕ ಬೆಂಗಳೂರಿನ ಐಷಾರಾಮಿ ಹೋಟೆಲ್ಗಳಲ್ಲಿ ಶ್ರೀಕಿ ವಾಸ್ತವ್ಯ ಹೂಡುತ್ತಿದ್ದ. ಪೋಕರ್ ಸೈಂಟ್ ಗೇಮಿಂಗ್ ವೆಬ್ಸೈಟ್ ಹ್ಯಾಕ್ ಮಾಡಿದ ಶ್ರೀಕಿ ಜೊತೆಯಲ್ಲೇ ಸುನೀಶ್ ಆನ್ಲೈನ್ ಪೋಕರ್ ಗೇಮ್ ಆಡ್ತಿದ್ದ. ಅಲ್ಲದೆ ಕೋರಮಂಗಲದಲ್ಲಿ ಪೋಕರ್ ಗೇಮ್ ಕ್ಲಬ್ ನಡೆಸುತ್ತಿದ್ದ ಸುನೀಶ್ ಇದರಿಂದ ಕೋಟಿ ಹಣ ಗೆದ್ದಿದ್ದ. ಅಲ್ಲದೆ ಕೊರೋನಾ ಸಮಯದಲ್ಲೂ ಶ್ರೀಕಿ ಹ್ಯಾಕಿಂಗ್ನಿಂದ ಹಣ ಮಾಡಿದ್ದ. ಇನ್ನು ಶ್ರೀಕಿಗೆ ಬೇರೆ ಗೇಮ್ಗಳ ಕಸ್ಟಮರ್ ಡೇಟಾವನ್ನ ಸುನೀಶ್ ಕೇಳಿದ್ದ. ಹೀಗಾಗಿ ಕಸ್ಟಮರ್ ಡೇಟಾ ಹ್ಯಾಕ್ ಮಾಡಿ ಹಾರ್ಡ್ ಡಿಸ್ಕ್ ಮೂಲಕ ಶ್ರೀಕಿ ನೀಡಿದ್ದ. ಸದ್ಯ ಆ ಹಾರ್ಡ್ ಡಿಸ್ಕ್ ವಶ ಪಡೆದುಕೊಂಡಿರೋ ಕೆಜಿನಗರ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಬಗ್ಗೆ ಸಂಸದ ಪ್ರತಾಪ್ ಸಿಂಹ ವ್ಯಂಗ್ಯವಾಡಿದ್ದೇಗೆ? ಉಗಿದು ಓಡಿ ಹೋಗುವ ಪ್ರವೃತ್ತಿ ಅಂತ ಸಿದ್ದರಾಮಯ್ಯಗೆ ಹೇಳಿದ್ಯಾರು? ನಲಪಾಡ್ ದರ್ಶನ್ ಲಮಾಣಿಯನ್ನ ಬಂಧಿಸಲು ಒತ್ತಾಯಿಸಿದ್ಯಾರು? ನೋಡೋಣ ಬಿಟ್ ಫೈಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಬಿಟ್ಕಾಯಿನ್ ಹಗರಣ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ನಡುವೆ ವಾಕ್ಸಮರ ನಡೆಯುತ್ತಿದ್ದು, ಟ್ವಿಟರ್ನಲ್ಲೂ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಹರಿಹಾಯ್ದಿದೆ. ಬಿಟ್ಕಾಯಿನ್ ವಿಚಾರದಲ್ಲಿ ಕಾಂಗ್ರೆಸ್ ಸುಳ್ಳಿನ ಮೊರೆ ಹೋಗಿದೆ. 1000 ಸಲ ಸುಳ್ಳು ಹೇಳಿ ಅದನ್ನೇ ಸತ್ಯವಾಗಿಸೋ ಹಾದಿ ಹಿಡಿದಿದೆ ಅಂತ ಕಾಂಗ್ರೆಸ್ ವಿರುದ್ಧ ರಾಜ್ಯ ಬಿಜೆಪಿ ಘಟಕ ಟ್ವೀಟ್ ಮಾಡಿದೆ. ನನ್ನನ್ನು ಪೇಪರ್ ಸಿಂಹ ಅಂದರೆ ನನಗೆ ಬೇಸರ ಇಲ್ಲ. ನಾನು ಪತ್ರಿಕೆ ಮೂಲಕವೇ ಈ ಸ್ಥಾನಕ್ಕೆ ಬಂದಿದ್ದೇನೆ. ಆದರೆ ಪ್ರಿಯಾಂಕ್ ಖರ್ಗೆ ಹೆಸರು ಗಂಡೋ ಹೆಣ್ಣೋ, ಹೆಸರಿನಲ್ಲೇ ಮರಿ ಖರ್ಗೆಗೆ ಸ್ವಂತಿಕೆ ಇಲ್ಲ ಎಂದು ಪ್ರತಾಪ್ ಸಿಂಹ ಲೇವಡಿ ಮಾಡಿದ್ದಾರೆ. ಶೋಷಿತರ ಹೆಸರು ಹೇಳಿಕೊಂಡು ಮರಿ ಖರ್ಗೆ ಐಷಾರಾಮಿ ಜೀವನ ಮಾಡ್ತಿದ್ದಾರೆ. ಮರಿ ಖರ್ಗೆ ಬಾಯಲ್ಲಿ ಭ್ರಷ್ಟಾಚಾರದ ಮಾತು ಬರ್ತಿದೆ. ಇದು ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳಿದಂತೆ ಆಗುತ್ತಿದೆ ಅಂತ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ. ವ್ಯಕ್ತಿಗಳ ಬಾಯಿಂದ ಕಾಂಗ್ರೆಸ್ನವರು ಗಾಳಿಯಲ್ಲಿ ಗುಂಡು ಹೊಡೆಯುತ್ತಿದ್ದಾರೆ ಎಂದು ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಗುಡುಗಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯನವರೇ ಬಿಟ್ಕಾಯಿನ್ ಅಂದ್ರೆ ಏನು ಅಂತ ಬಿಟ್ಕಾಯಿನ್ ಬಗ್ಗೆ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ರಾಜ್ಯದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಬದಲಾಗ್ತಾರೆ, ಬಿಜೆಪಿ ರಾಜ್ಯಾಧ್ಯಕ್ಷರು ಬದಲಾಗ್ತಾರೆಂಬ ಸುದ್ದಿ ಬಿಂಬಿಸುತ್ತಿದ್ದಾರೆ. ತಲೆ ಬಾಲ ಇಲ್ಲದ ಸುದ್ದಿಯನ್ನ ಕಾಂಗ್ರೆಸ್ ಹಬ್ಬಿಸುತ್ತಿದೆ ಎಂದು ಪ್ರತಾಪ್ ಸಿಂಹ ಹೇಳಿದ್ದಾರೆ. ಹಾಗೆ ಸುರ್ಜೇವಾಲಾ ಕಾಂಗ್ರೆಸ್ ಶಾಸಕ ಪ್ರಿಯಾಂಕ್ ಖರ್ಗೆ ವಿರುದ್ಧ ಸಂಸದ ಪ್ರತಾಪ್ ಸಿಂಹ ಆಕ್ರೋಶ ವ್ಯಕ್ತಪಡಿಸಿದ್ದು, ಶ್ರೀಕಿಯನ್ನು ಬಂಧಿಸಿದವರ ಮೇಲೆಯೇ ಆರೋಪಿಸುತ್ತಿದ್ದಾರೆ. ಶ್ರೀಕಿ ವ್ಯವಹಾರ ಕಾಂಗ್ರೆಸ್ ಮುಖಂಡರ ಮಕ್ಕಳ ಜೊತೆ ಇದೆ. ಮರಿ ಖರ್ಗೆ ಮಾಧ್ಯಮಗಳ ಮುಂದೆ ಬಂದು ಕಾ ಕಾ ಎನ್ನುತ್ತಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ದಿನವೂ ರಂಗುರಂಗಾದ ಕಥೆಗಳನ್ನ ಕಾಂಗ್ರೆಸ್ ಸೃಷ್ಟಿಸುತ್ತಿದೆ. ಯಾವ ಜನಧನ್ ಅಕೌಂಟ್ ಹ್ಯಾಕ್ ಆಗಿದೆ, ಯಾರ ಅಕೌಂಟ್ನಿಂದ ಹಣ ಕದಿಯಲಾಗಿದೆ, ಯಾವುದಾದ್ರೂ ಒಂದು ಸಾಕ್ಷ್ಯವನ್ನಾದ್ರೂ ಅವರು ಕೊಡಲಿ ಎಂದು ಪ್ರತಾಪ್ ಸಿಂಹ ಆಗ್ರಹಿಸಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯರದ್ದು ಉಗಿದು ಓಡಿ ಹೋಗುವ ಪ್ರವೃತ್ತಿ ಅಂತ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಸಿದ್ದರಾಮಯ್ಯ ಆಡಳಿತದಲ್ಲಿ ಕೆಲವರು ಭ್ರಷ್ಟಾಚಾರ ಮಾಡಿ ತಮ್ಮ ಖಾತೆಗೆ ಹಾಕಿಕೊಂಡಿರಬೇಕು. ಶ್ರೀಕಿ ಇಂಥ ಅಕೌಂಟ್ ಹ್ಯಾಕ್ ಮಾಡಿ ಹಣ ಕದ್ದಿರಬೇಕು. ಹೀಗಾಗಿ ಸಿದ್ದರಾಮಯ್ಯ ಬಾಯಿ ಬಡಿದುಕೊಳ್ತಿರಬೇಕು ಎಂದು ಮೈಸೂರಿನಲ್ಲಿ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಬಿಟ್ಕಾಯಿನ್ ವ್ಯವಹಾರ ವಿವರಿಸೋದು ಅಂದ್ರೆ ಯಾರೋ ಬರೆದುಕೊಟ್ಟ ಬಜೆಟ್ ಓದಿದಂತೆ ಅಲ್ಲ ಅಂತ ಸಿದ್ದರಾಮಯ್ಯಗೆ ಸಂಸದ ಪ್ರತಾಪ್ ಸಿಂಹ ಟಾಂಗ್ ಕೊಟ್ಟಿದ್ದಾರೆ. ಆಂತರಿಕ ಬಾಹ್ಯ ಶತ್ರುಗಳು ಕಾಲ್ಪನಿಕ ಭ್ರಷ್ಟಾಚಾರ ಸೃಷ್ಟಿಸಿ ಸಿಎಂ ಬೊಮ್ಮಾಯಿ ವಿರುದ್ಧ ಆರೋಪ ಮಾಡಲಾಗ್ತಿದೆ. ಬೊಮ್ಮಾಯಿ ನೆಮ್ಮದಿಯಾಗಿ ಆಡಳಿತ ನಡೆಸದಂತೆ ಷಡ್ಯಂತ್ರ ಮಾಡಿದ್ದಾರೆ. ಸಿದ್ದರಾಮಯ್ಯನವರೇ ನಮ್ಮ ಸಿಎಂ ಭವಿಷ್ಯದ ಚಿಂತೆ ಬೇಡ, ನಿಮ್ಮ ಭವಿಷ್ಯ ನೀವು ಮೊದಲು ನೋಡಿಕೊಳ್ಳಿ ಎಂದು ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಕಾಂಗ್ರೆಸ್ ಗಾಳಿಯಲ್ಲಿ ಗುಂಡು ಹೊಡೆಯುವ ಕೆಲಸ ಮಾಡುತ್ತಿದೆ ಅಂತ ಸುರ್ಜೇವಾಲಾ ವಿರುದ್ಧ ಪ್ರತಾಪ್ ಸಿಂಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುರ್ಜೇವಾಲಾ ದೆಹಲಿಯಲ್ಲಿ ಯಾಕೆ ಸುದ್ದಿಗೋಷ್ಠಿ ನಡೆಸಬೇಕಿತ್ತು? ಇವರ ಬಳಿ ದಾಖಲೆ ಇದ್ರೆ ರಾಜ್ಯಕ್ಕೆ ಬಂದು ಬಹಿರಂಗಪಡಿಸಲಿ ಅಂತ ಸವಾಲ್ ಹಾಕಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯ ಡಿಕೆಶಿ ಜಗಳವನ್ನ ಬಗೆಹರಿಸಲಾಗದೆ ಕಂಗಾಲಾಗಿದ್ದು ಇಲ್ಲಿಗೆ ಬರಲಾಗದೆ ದೆಹಲಿಯಲ್ಲಿ ಸುದ್ದಿಗೋಷ್ಠಿ ಮಾಡಿದ್ದಾರೆ. ಬಿಟ್ಕಾಯಿನ್ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದು ಟ್ವಿಟರ್ ಸುದ್ದಿಗೋಷ್ಠಿ ಮೂಲಕ ಊಹಾಪೋಹಗಳನ್ನ ಮಾತ್ರ ಹರಿಬಿಡ್ತಿದ್ದಾರೆ ಎಂದು ಪ್ರತಾಪ್ ಸಿಂಹ ಹೇಳಿದ್ದಾರೆ. ಬಿಟ್ಕಾಯಿನ್ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮುಖಂಡರು ಗರಂ ಆಗಿದ್ದು, ಮೊಹಮ್ಮದ್ ನಲ್ಲಪಾಡ್, ದರ್ಶನ್ ಲಮಾಣಿಯನ್ನ ಅರೆಸ್ಟ್ ಮಾಡಬೇಕು ಅಂತ ಗೃಹ ಸಚಿವರಿಗೆ ಮನವಿ ಸಲ್ಲಿಸುತ್ತೇವೆ ಅಂತ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ ಬಿಜೆಪಿ ವಕ್ತಾರ ಅಶ್ವಥ್ ನಾರಾಯಣ, ಕಾಂಗ್ರೆಸ್ನವರೇ ಬಿಟ್ಕಾಯಿನ್ ಕೇಸಲ್ಲಿ ಶಾಮೀಲಾಗಿದ್ದಾರೆ. ಇವರೇ ಬಿಟ್ಕಾಯಿನ್ ಕಳೆದುಕೊಂಡಿರುವ ಅನುಮಾನವಿದೆ ಎಂದು ಆರೋಪಿಸಿದ್ದಾರೆ. ಅಲ್ಲದೆ ಅವರೇ ಬಿಟ್ಕಾಯಿನ್ನಲ್ಲಿ ಕಪ್ಪು ಹಣವನ್ನ ಕೂಡಿಟ್ಟಿದ್ದಾರಾ ಅಂತ ಪ್ರಶ್ನಿಸಿದ್ದು, ಪೂರ್ಣ ಪ್ರಮಾಣದ ತನಿಖೆಯಾಗದೆ ತನಿಖೆ ಹಾದಿ ತಪ್ಪಿಸಲಾಗ್ತಿದೆ ಎಂದು ಹೇಳಿದ್ದಾರೆ. ಶಾಸಕ ಪ್ರಿಯಾಂಕ್ ಖರ್ಗೆ ವಿರುದ್ಧ ಸಚಿವ ಸುಧಾಕರ್ ಟ್ವೀಟ್ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ. ನಿಮ್ಮ ಸಾಂದರ್ಭಿಕ ಮರೆವು, ಜಾಣ ಕುರುಡು, ಕೀಳು ರಾಜಕೀಯದ ಆಲೋಚನೆಗಳು ಯಾರನ್ನ ಮೆಚ್ಚಿಸಲು ಎನ್ನುವುದು ಜನರಿಗೆ ತಿಳಿದಿದೆ. ಸಚಿವರಿಗೆ ಸರ್ಕಾರದ ಪರ ಮಾತಾಡುವ ಹೊಣೆ ಇದೆ, ಸಾಮೂಹಿಕ ಹೊಣೆಗಾರಿಕೆ ಇದೆ ಎನ್ನುವುದನ್ನ ಮರೆತದ್ದೇಕೆ ಅಂತ ಸುಧಾಕರ್ ಪ್ರಶ್ನಿಸಿದ್ದಾರೆ. ಕಾಂಗ್ರೆಸ್ನ ಅಪಪ್ರಚಾರ, ಸುಳ್ಳಿನ ರಾಜಕಾರಣವನ್ನ ಬಿಜೆಪಿ ಸಹಿಸುವುದಿಲ್ಲ. ನಿಮ್ಮ ಹುಳುಕು ಮುಚ್ಚಿಕೊಳ್ಳಲು ಇನ್ನೊಬ್ಬರ ಮೇಲೆ ಆರೋಪ ಮಾಡ್ತಿರೋ ನಿಮ್ಮ ಕುತಂತ್ರವನ್ನ ಪ್ರತಿ ಬಿಜೆಪಿ ಕಾರ್ಯಕರ್ತ ನಾಟಕ ಬಯಲು ಮಾಡ್ತಾರೆ ಎಂದು ಸುಧಾಕರ್ ಹೇಳಿದ್ದಾರೆ.
ಮಳೆಯಿಂದಾಗಿ ಗೋಡೆ ಕುಸಿದು ದಂಪತಿ ಸಾವನ್ನಪ್ಪಿದ್ದು ಎಲ್ಲಿ? ಜಿಟಿಜಿಟಿ ಮಳೆಗೆ ಮನೆ ಕುಸಿದಿದ್ದು ಎಲ್ಲಿ? ಕೊಚ್ಚಿ ಹೋದ ರಸ್ತೆಯಲ್ಲಿ ಕಾರು ಸಿಲುಕಿ ಪ್ರಯಾಣಿಕರು ಪರದಾಡಿದ್ದು ಹೇಗೆ? ನೋಡೋಣ ವರುಣ್ ಆರ್ಭಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಭಾರಿ ಮಳೆಯಿಂದ ಮೈಸೂರಿನ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಹೀಗಾಗಿ ಮೈಸೂರಿನ ಹೊರವಲಯದ ಆನಂದನಗರ ಬಡಾವಣೆ ಸಂಪೂರ್ಣ ಜಲಾವೃತವಾಗಿದೆ. ಮನೆಯಿಂದ ಹೊರಗೆ ಬರಲು ಜನರು ಪರದಾಡುವಂತಾಗಿದೆ. ರಸ್ತೆಯಲ್ಲಿ ನೀರು ನಿಂತಿದ್ದು ಪ್ರತಿ ಬಾರಿ ಮಳೆ ಬಂದಾಗಲೂ ಇದೇ ಸಮಸ್ಯೆ ಅಂತ ಬಡಾವಣೆ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಟಿಜಿಟಿ ಮಳೆಯಿಂದಾಗಿ ಮೈಸೂರಿನ ಚಾಮುಂಡಿ ಬೆಟ್ಟದ ನಂದಿ ರಸ್ತೆಯಲ್ಲಿ ಮರ ಉರುಳಿ ಬಿದ್ದಿದೆ. ಕೆಲ ದಿನಗಳ ಹಿಂದೆ ಚಾಮುಂಡಿ ಬೆಟ್ಟದಲ್ಲಿ ನಂದಿಗೆ ಹೋಗುವ ರಸ್ತೆ ಕುಸಿದಿತ್ತು. ಇದೀಗ ಮರ ಉರುಳಿ ಬಿದ್ದಿದ್ದು ಆತಂಕ ಹೆಚ್ಚಿಸಿದೆ. ಅಲ್ಲದೆ ನಂದಿಗೆ ಹೋಗುವ ರಸ್ತೆ ಬಂದ್ ಆಗಿತ್ತು. ಮಳೆಯಿಂದಾಗಿ ಮೈಸೂರು ಜಿಲ್ಲೆಯ ವಿವಿಧೆಡೆ ಮನೆಗಳು ಕುಸಿದು ಬಿದ್ದಿದೆ. ಟಿ ನರಸೀಪುರ ತಾಲೂಕಿನ ಬಿಳಿಗೆರೆ ಹುಂಡಿಯಲ್ಲಿ ಬಂಗಾರಿ ಎಂಬವರ ಮನೆ ಕುಸಿದಿದೆ. ಸದ್ಯ ಕೂದಲೆಳೆ ಅಂತರದಲ್ಲಿ ಮಹಿಳೆ ಇಬ್ಬರು ಮಕ್ಕಳು ಪಾರಾಗಿದ್ದು ಮನೆ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ. ಇನ್ನು ನಂಜನಗೂಡಿನ ಸುತ್ತೂರು ಗ್ರಾಮದಲ್ಲಿ ಸುಬ್ಬಮ್ಮ ಎಂಬುವರ ಮನೆ ಕುಸಿದಿದ್ದು ಅದೃಷ್ಟವಶಾತ್ ಯಾವುದೇ ಅಪಾಯ ಸಂಭವಿಸಿಲ್ಲ. ಮತ್ತೊಂದೆಡೆ ನಂಜನಗೂಡಿನ ಅಶೋಕಪುರಂನಲ್ಲೂ ಮನೆ ಕುಸಿದು ಬಿದ್ದಿದೆ. ಮನೆ ಬೀಳುವ ಶಬ್ದ ಕೇಳಿ ಹೊರಗೆ ಓಡಿದ್ದು ಮನೆಯಲ್ಲಿದ್ದ ಗುರುಮಲ್ಲು, ಪತ್ನಿ ಶಿವಮ್ಮ ಇಬ್ಬರು ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಭಾರಿ ಮಳೆಗೆ ರಸ್ತೆ ಕೊಚ್ಚಿ ಹೋಗಿದ್ದು ರಸ್ತೆಯಲ್ಲೇ ಕಾರು ಮಗುಚಿ ಬಿದ್ದಿದೆ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಹುಣಸನಹಳ್ಳಿ ಗ್ರಾಮದ ಬಳಿ ಘಟನೆ ನಡೆದಿದೆ. ಮಳೆಗೆ ಹುಣಸನಹಳ್ಳಿ ಬಳ್ಳೆಕೆರೆ ಗ್ರಾಮಕ್ಕೆ ಸಂಪರ್ಕ ಸಾಧಿಸುವ ರಸ್ತೆ ಕೊಚ್ಚಿ ಹೋಗಿದ್ದು ಇದೇ ಸಮಯದಲ್ಲಿ ಕಾರು ಸಿಲುಕಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗದೆ ಪ್ರಯಾಣಿಕರು ಪಾರಾಗಿದ್ದು ರಸ್ತೆ ಅಕ್ಕಪಕ್ಕದ ಜಮೀನಿಗೂ ನೀರು ನುಗ್ಗಿದೆ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನಲ್ಲಿ ಭಾರಿ ಮಳೆಯಾಗಿದ್ದು ಗ್ರಾಮಕ್ಕೆ ನೀರು ನುಗ್ಗಿದೆ. ಲಿಂಗಾಗಪುರ ಗ್ರಾಮದಲ್ಲಿ ಭಾರಿ ಮಳೆಯಿಂದ ಇಡೀ ಗ್ರಾಮವೇ ಕಾಲುವೆಯಂತಾಗಿದೆ. ನಿನ್ನೆ ಇಡೀ ದಿನ ಸುರಿದ ಮಳೆಯಿಂದ ನೀರು ನುಗ್ಗಿದ್ದು ರಸ್ತೆಗಳಲ್ಲಿ ಮೊಣಕಾಲು ಉದ್ದಕ್ಕೆ ಭಾರಿ ಪ್ರಮಾಣದಲ್ಲಿ ನೀರು ಹರಿಯುತ್ತಿದೆ. ಹೀಗಾಗಿ ಲಿಂಗಾಪುರ ಗ್ರಾಮದ ಜನರು ಆತಂಕಕ್ಕೀಡಾಗಿದ್ದಾರೆ. ಕೊಡಗು ಜಿಲ್ಲೆಯಾದ್ಯಂತ ನಿರಂತರವಾಗಿ ಜಿಟಿಜಿಟಿ ಮಳೆಯಾಗ್ತಿದ್ದು ಕಾಫಿ ಕಾಳುಮೆಣಸು ಬೆಳೆಗಾರರು ಭಾರಿ ನಷ್ಟದ ಭೀತಿಯಲ್ಲಿದ್ದಾರೆ. ಜಿಲ್ಲೆಯಲ್ಲಿ ಅರೇಬಿಕಾ ಕಾಫಿ ಕೊಯ್ಲಿಗೆ ಬಂದಿದ್ದು ಮಳೆಯಿಂದಾಗಿ ಉದುರ್ತಿದೆ. ಇತ್ತ ಕೊಯ್ಲಾದ ಕಾಫಿ ಒಣಗಲು ಬಿಸಿಲೇ ಇಲ್ಲದೆ ಸಮಸ್ಯೆ ಎದುರಾಗಿದೆ. ಕಾಫಿ ಬೆಳೆ ಕೊಳೆ ರೋಗಕ್ಕೆ ತುತ್ತಾಗುವ ಆತಂಕ ಹೆಚ್ಚಾಗಿದ್ದು ಕಾಯಿಲೆಯಲ್ಲೇ ರೋಬಸ್ಟಾ ಕಾಫಿ ಬೆಳೆ ಉದುರುತ್ತಿದೆ. ನಿನ್ನೆಯಿಂದ ನಿರಂತರವಾಗಿ ಮಳೆ ಸುರಿಯುತ್ತಿದ್ದು ಆತಂಕ ಹೆಚ್ಚಾಗಿದೆ. ರಾಮನಗರ ಜಿಲ್ಲೆಯಲ್ಲೂ ಜಿಟಿಜಿಟಿ ಮಳೆ ಮುಂದುವರೆದಿದೆ. ಜಿಲ್ಲೆಯನ್ನ ಬಿಟ್ಟು ಬಿಡದೆ ವರುಣ ಕಾಡ್ತಿದ್ದು ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಮಳೆ ಬೀಳ್ತಿದೆ. ಜಿಟಿಜಿಟಿ ಮಳೆಯಿಂದ ರಾಮನಗರ ಮಲೆನಾಡಿನಂತೆ ಪರಿವರ್ತನೆಯಾಗಿದ್ದು ರೈತರು ಆತಂಕಕ್ಕೀಡಾಗಿದ್ದಾರೆ. ರಾಗಿ ಸೇರಿದಂತೆ ಹಲವು ಬೆಳೆ ನೀರು ಪಾಲಾಗುವ ಭೀತಿ ಕಾಡ್ತಿದೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಪರಿಣಾಮದಿಂದ ಬೆಂಗಳೂರಿನಲ್ಲಿ ತುಂತುರು ಮಳೆ ಮುಂದುವರೆದಿದೆ. 4ನೇ ದಿನವೂ ನಿರಂತರವಾಗಿ ಜಿಟಿಜಿಟಿ ಮಳೆಯಾಗ್ತಿದ್ದು ರಾತ್ರಿಯಿಡೀ ಸುರಿದ ಜಡಿ ಮಳೆಗೆ ಜನರು ಹೈರಾಣಾಗಿದ್ದಾರೆ. ತುಂತುರು ಮಳೆ ಜೊತೆಗೆ ಶೀತ ಗಾಳಿಯಿಂದ ವಿಪರೀತ ಚಳಿ ಇದೆ. ಪರಿಷತ್ ಚುನಾವಣೆಗೆ ಸಹಕಾರ್ ಬ್ರದರ್ಸ್ ಉರುಳಿಸಿದ ಹೊಸ ದಾಳ ಯಾವುದು? ಕುತೂಹಲ ಮೂಡಿಸಿದ್ದ ದೆಹಲಿ ಟೂರ್ ಬಗ್ಗೆ ಶೆಟ್ಟರ್ ಸ್ಪಷ್ಟನೆ ಏನು? ಅಪ್ಪು ಸಾವಿನ ನೋವಿನಲ್ಲೂ ಭಜರಂಗಿಗೆ ಬಲ ತುಂಬಿದ ಶಿವಣ್ಣ. ಇವೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಕಾಂಗ್ರೆಸ್ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರ ವಿರುದ್ಧ ಡಿಕೆಶಿ ಗರಂ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಹೆಸರು ಪ್ರಸ್ತಾಪವಾಗ್ತಿದ್ದಂತೆ ಕಾರ್ಯಕರ್ತರು ಡಿಕೆ ಅಂತ ಜೋರಾಗಿ ಕೂಗಿದ್ದಾರೆ. ಈ ವೇಳೆ ಗರಂ ಆದ ಡಿಕೆಶಿ ಇಲ್ಲಿ ವ್ಯಕ್ತಿ ಪೂಜೆ ಮಾಡೋದು ಬೇಡ, ಪಕ್ಷದ ಪೂಜೆ ಮಾಡಿ, ಯಾರು ಆ ಡಿಕೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಿಕೆಶಿ ಗರಂ ಆಗ್ತಿದ್ದಂತೆ ಕಾರ್ಯಕರ್ತರು ಸೈಲೆಂಟ್ ಆಗಿದ್ದಾರೆ. ಬೆಳಗಾವಿಯ 2 ಪರಿಷತ್ ಸ್ಥಾನಗಳಿಗೆ ಚುನಾವಣೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಹೊಸ ದಾಳ ಉರುಳಿಸಿದ್ದಾರೆ. ಲಖನ್ ಜಾರಕಿಹೊಳಿಯನ್ನ ಬಿಜೆಪಿಯ 2ನೇ ಅಭ್ಯರ್ಥಿಯನ್ನಾಗಿ ಮಾಡಲು ಕೆಎಂಎಫ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಆಗ್ರಹಿಸಿದ್ದಾರೆ. ಅರಬಾವಿಯಲ್ಲಿ 600ಕ್ಕೂ ಹೆಚ್ಚು ಮತದಾರರಿದ್ದಾರೆ. ಮಹಾಂತೇಶ ಕವಟಗಿ ಮಠ ಲಖನ್ಗೆ ಟಿಕೆಟ್ ನೀಡಲಿ, ಇಬ್ಬರ ಗೆಲುವಿಗೂ ನಾವು ಶ್ರಮಿಸುತ್ತೇವೆ, ಇದರಿಂದ ಪಕ್ಷ ಸಂಘಟನೆಗೆ ಅನುಕೂಲವಾಗಲಿದೆ ಅಂತ ಕೆಎಂಎಫ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ.
ಕೋಲಾರದಲ್ಲಿ ದತ್ತಮಾಲಾಧಾರಿಗಳ ಬಸ್ ಮೇಲೆ ಕಲ್ಲು ತೂರಿದ ಹಿನ್ನೆಲೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಡರಾತ್ರಿ ದತ್ತಮಾಲಾ ಅಭಿಯಾನಕ್ಕೆ 25 ಜನ ತೆರಳಿದ್ದ ಬಸ್ ಮೇಲೆ ಕಲ್ಲು ತೂರಲಾಗಿತ್ತು. ಘಟನೆಯಲ್ಲಿ ಬಸ್ನ ಗಾಜು ಪುಡಿಯಾಗಿದ್ದು 3 ಸಣ್ಣ ಪುಟ್ಟ ಗಾಯವಾಗಿದೆ. ಸದ್ಯ 5 ಆರೋಪಿಗಳನ್ನು ಕೋಲಾರ ಪೊಲೀಸರು ವಶಕ್ಕೆ ಪಡೆದಿದ್ದು ನಗರದಾದ್ಯಂತ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಕೋಲಾರದಲ್ಲಿ ಮಾಲಾಧಾರಿಗಳಿದ್ದ ಬಸ್ ಮೇಲೆ ಕಲ್ಲು ತೂರಾಟ ಖಂಡಿಸಿ ಚಿಕ್ಕಮಗಳೂರಿನಲ್ಲಿ ಶ್ರೀರಾಮ ಸೇನೆ ಪ್ರತಿಭಟನೆ ನಡೆಸಿದೆ. ನಗರದ ಶಾರದಾ ಮಠದ ಮುಂದೆ ಧರಣಿ ನಡೆಸಿ ಎಸ್ಪಿಗೆ ಮನವಿ ಸಲ್ಲಿಸಿದ್ದಾರೆ. ಇನ್ನು ಹಲ್ಲೆ ಪ್ರವೃತ್ತಿ ನಿಲ್ಲಿಸದಿದ್ರೆ ಒದಿತೀವಿ ಅಂತ ಎಚ್ಚರಿಸುತ್ತಿದ್ದೀನಿ. ಇನ್ಮೇಲೆ ದಾದಾಗಿರಿ ತಾಲಿಬಾನೀಕರಣ ಇಲ್ಲಿ ನಡೆಯೋದಿಲ್ಲ ಅಂತ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ಅಲ್ಲದೆ ಅಭಿಯಾನಕ್ಕೆ ಸೂಕ್ಷ್ಮ ಪ್ರದೇಶದಲ್ಲಿ ರಕ್ಷಣೆ ಯಾಕೆ ಕೊಡಲಿಲ್ಲ ಎಂದು ಪ್ರಶ್ನಿಸಿದ್ದಾರೆ.